ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಇದಾವೆ, ಹಾಗಾಗಿ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಇದರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬೋದು. ಆಸ್ ಎಜುಕೇಶನಲ್ ಪರ್ಪಸ್ ಅನ್ನೋ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ SMK ಗೆಳೆಯರ ಬಳಗ ಚಾನಲ್ ಅಲ್ಲಿ ನಿನ್ನೆ ಬಂದಿರುವಂತಹ ಪಾರ್ಟ್ 2 ವಿಡಿಯೋನ ನೀವು ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ. ನನ್ನ ಮಾರ್ಕೆಟ್ ಜರ್ನಿಯ 7 ಬೀಳುಗಳನ್ನ ಇದರಲ್ಲಿ ಕವರ್ ಮಾಡಿದ್ದೀನಿ. ಇನ್ನು ಮೊದಲಿಗೆ ಡೌ ಜೋನ್ಸ್ ಪರ್ಫಾರ್ಮೆನ್ಸ್ ನೋಡಿದರೆ ಅಮೆರಿಕನ್ ಮಾರ್ಕೆಟ್ ಇಲ್ಲಿ ನೋಡಬಹುದು. ನಿನ್ನೆ 49 ಪಾಯಿಂಟ್ಸ್ ಅಥವಾ 0.11% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಫ್ಲಾಟ್ ಆಗಿ ಓಪನ್ ಆಗಿದೆ, ಅನಂತರ ಸ್ವಲ್ಪ ಅಪ್ ಆಗಿದೆ, ನಂತರ ಡೌನ್ ಆಗಿ ಫ್ಲಾಟಿಶ್ ಆಗಿ ಟ್ರೇಡ್ ಆಗಿದೆ. ಕ್ಲೋಸಿಂಗ್ ಕೂಡ ಫ್ಲಾಟಿಶ್ ಆಗಿದೆ ಡೌ ಜೋನ್ಸ್ ಅಲ್ಲಿ. ಇನ್ನು ನಾಸ್ಟಾಕ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತು ಅಂತ ನೋಡಿದರೆ ನಾಸ್ಟಾಕ್ ಅಲ್ಲಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 207 ಪಾಯಿಂಟ್ಸ್ ಅಥವಾ 0.94% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ, ಅನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಕೊನೆವರೆಗೂ ಕೂಡ. ಒಟ್ಟಿನಲ್ಲಿ ಡೌ ಜೋನ್ಸ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂದ್ರೆ ನಾಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ. ಇನ್ನು ಒಂದು ಒಳ್ಳೆ ಸುದ್ದಿ ಕೂಡ ಇದೆ, ಟ್ರೇಡ್ ಡೀಲ್ ಸೂನ್. ಯಾಕೆ ಅಂತ ನೋಡಬಹುದು, US ಚೀಫ್ ನೆಗೋಷಿಯೇಟರ್ ಟು ಲ್ಯಾಂಡ್ ಇನ್ ಇಂಡಿಯಾ ಟು ನೈಟ್. ಇಲ್ಲೂ ಕೂಡ ನೋಡಬಹುದು, ಇಂಡಿಯಾ US ರೆಸ್ಯೂಮ್ ಬೈಲ್ಯಾಟ್ರಲ್ ಟ್ರೇಡ್ ನೆಗೋಷಿಯೇಷನ್ಸ್ ಟುಡೇ. ಇವತ್ತಿಂದ ಟ್ರೇಡ್ ಡೀಲ್ ಬಗೆಗಿನ ಮಾತುಕತೆಗಳು ಸ್ಟಾರ್ಟ್ ಆಗ್ತಾ ಇದೆ. ಈ ಒಂದು ಒಳ್ಳೆ ಸುದ್ದಿ ಕೂಡ ಬಂದಿದೆ ಮಾರ್ಕೆಟ್ಗೆ. ಬಟ್ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತಾ ಗೊತ್ತಿಲ್ಲ, ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಹಾಗೆ ಈ ಒಂದು ಒಳ್ಳೆ ಸುದ್ದಿಯ ನಡುವೆ ಇನ್ನೊಂದು ಸುದ್ದಿ ಇದೆ ನೋಡಬಹುದು. ಇಂಡಿಯಾ ಕಮಿಂಗ್ ಟು ದ ಟೇಬಲ್, ಟ್ರಂಪ್ ಅಡ್ವೈಸರ್ ನವಾರೋ ಶಾರ್ಪನ್ಸ್ ಅಟ್ಯಾಕ್ ಓವರ್ ಹೈಯೆಸ್ಟ್ ಟ್ಯಾರಿಫ್ಸ್ ಅಂಡ್ ರಷ್ಯನ್ ಆಯಿಲ್. ಪೀಟರ್ ನವಾರೋ ಏನಿದ್ದಾರೆ ತುಂಬಾ ಅಟ್ಯಾಕ್ ಅನ್ನ ಮಾಡ್ತಿದ್ದಾರೆ ತುಂಬಾ ದಿನದಿಂದ ಕೂಡ. ಅದೇ ರೀತಿ ಅಟ್ಯಾಕ್ ಅನ್ನ ನಿನ್ನೆ ಕೂಡ ಮಾಡಿದ್ದಾರೆ. ಭಾರತ ಟ್ರೇಡ್ ನೆಗೋಷಿಯೇಷನ್ಸ್ ಗೆ ಬರ್ತಾ ಇದೆ ಅಂತ. ಆಕ್ಚುಲಿ ನಮ್ಗೆಲ್ರಿಗೂ ಗೊತ್ತಿದೆ ಎಲ್ಲಿಂದ ಬರ್ತಿದೆ ಅಂತ, ಆದ್ರೆ ಇವರು ಹೇಳ್ತಿರೋದೇ ಇನ್ನೊಂದು ಆಂಗಲ್ ಅಲ್ಲಿ. ಹಾಗಾಗಿ ಬಹುಶಃ ಟ್ರೇಡ್ ಡೀಲ್ ಆದ್ರೂ ಕೂಡ ಇವರು ಇಂಡಿಯಾನೇ ಒಪ್ಕೊಳ್ತು, ನಮ್ಗೆ ಅಡ್ವಾಂಟೇಜ್ ಮಾಡ್ಕೊಡ್ತು ಅಂತಾನೆ ಹೇಳ್ಕೊಳ್ಳೋ ಚಾನ್ಸಸ್ ಕಾಣ್ತಾ ಇದೆ. ನೋಡೋಣ, ಗೊತ್ತಿಲ್ಲ ಏನೆಲ್ಲ ಆಗುತ್ತೆ ಅಂತ. ಯಾಕಂದ್ರೆ ಡೀಲ್ ಆದ್ಮೇಲೆ ಗೊತ್ತಾಗುತ್ತೆ. ನಿಮ್ಗೆ ಮುಂಚೆ ಎಷ್ಟು ಟ್ಯಾರಿಫ್ ಇತ್ತು, ಈಗ ಎಷ್ಟಾಯ್ತು, ಹಾಗೆ ಭಾರತ ಎಷ್ಟು ಟ್ಯಾರಿಫ್ ಆಗ್ತಾ ಇತ್ತು, ಈಗ ಎಷ್ಟು ಆಗುತ್ತೆ, ಅದೆಲ್ಲ ನೋಡಿದ್ಮೇಲೆ ಆಕ್ಚುಲ್ ಆಗಿ ಗೊತ್ತಾಗುತ್ತೆ ಯಾರಿಗೆ ಅಡ್ವಾಂಟೇಜ್, ಯಾರಿಗೆ ಡಿಸ್ಅಡ್ವಾಂಟೇಜ್, ಅಥವಾ ಯಾರು ಜಾಸ್ತಿ ಕಳ್ಕೊಂಡಿದ್ದಾರೆ, ಯಾರು ಪಡ್ಕೊಂಡಿದ್ದಾರೆ ಅಂತ. ಒಂದ್ ಕಡೆ ಟ್ರೇಡ್ ಡೀಲ್ ನೆಗೋಷಿಯೇಷನ್ ಸ್ಟಾರ್ಟ್ ಆಗ್ತಿದೆ, ಇನ್ನೊಂದ್ ಕಡೆ ಅಟ್ಯಾಕ್ ಕೂಡ ಮಾಡ್ತಿದ್ದಾರೆ. ಹಾಗಾಗಿ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೋ ಗೊತ್ತಿಲ್ಲ, ನೋಡೋಣ. ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್ ಗೆ ನಿನ್ನೆ ಅಂದ್ರೆ ಸೆಪ್ಟೆಂಬರ್ 15 ಲಾಸ್ಟ್ ಡೇ ಇತ್ತು. ಆದ್ರೆ ಒಂದು ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ, ಸೆಪ್ಟೆಂಬರ್ 16ಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾಕೆಂದ್ರೆ ನಿನ್ನೆ ಪ್ಲಾಟ್ಫಾರ್ಮ್ ಸರಿಯಾಗಿ ವರ್ಕ್ ಆಗಿಲ್ಲ. ಕೊನೆಯ ದಿನಗಳಲ್ಲಿ ಅದೇ ಆಗೋದು. ತುಂಬಾ ಜನ ಕೊನೆಯ ದಿನವರೆಗೂ ಕಾಯ್ತಾರೆ, ಮುಂಚೆನೆ ಅಡ್ವಾನ್ಸ್ ಆಗಿ ಫೈಲ್ ಮಾಡಲ್ಲ. ಕೊನೆಯ ದಿನಗಳಲ್ಲಿ ಟೆಕ್ನಿಕಲ್ ಗ್ಲಿಚಸ್ ಅದೇ ಆಗುತ್ತೆ, ಹೆವಿ ಟ್ರಾಫಿಕ್ ನ ಕಾರಣಕ್ಕೆ ಅದೇ ಆಗಿದೆ. ಹಾಗಾಗಿ ಒಂದು ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇನ್ ಕೇಸ್ ನೀವು ಇಲ್ಲಿವರೆಗೂ ಫೈಲ್ ಮಾಡಿಲ್ಲ ಅಂತಂದ್ರೆ ಇವತ್ತು ಲಾಸ್ಟ್ ಡೇ ಇರುತ್ತೆ, ಫೈಲ್ ಮಾಡಬಹುದು. ಇನ್ನು ನಿನ್ನೆ FIS DIS ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ 1268 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ FIS. DIS 1933 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಒಟ್ಟಿನಲ್ಲಿ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ. ಮೊನ್ನೆ ಸ್ವಲ್ಪ ಬೈ ಮಾಡಿದ್ರು FIS, ನಿನ್ನೆ ಸೆಲ್ ಮಾಡಿದ್ದಾರೆ. ಬಟ್ DIS ಅಂತೂ ಕಂಟಿನ್ಯೂಸ್ ಬೈಯಿಂಗ್ ಅನ್ನ ಮುಂದುವರಿಸಿದ್ದಾರೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದ್ರೆ NTPC ಗ್ರೀನ್ ಎನರ್ಜಿ ಹಾಗೂ ಇರ್ಕಾನ್ ಇಂಟರ್ನ್ಯಾಷನಲ್, ಈ 2 ಕಂಪನಿಗಳು ಕೂಡ ಸುದ್ದಿಯಲ್ಲಿರುತ್ತವೆ. ಒಂದೇ ಸುದ್ದಿಯ ಕಾರಣ ಈ 2 ಕಂಪನಿಗಳ ಜಾಯಿಂಟ್ ವೆಂಚರ್ ಅಲ್ಲಿ ರಿನ್ಯೂವಬಲ್ ಎನರ್ಜಿ ಪ್ಲಾಂಟ್ ಇತ್ತು, ಅಲ್ಲಿ ಈಗ ಕಮರ್ಷಿಯಲ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ. ಇರ್ಕಾನ್ ರಿನ್ಯೂವಬಲ್ಸ್ ಅಲ್ಲಿ NTPC ಗ್ರೀನ್ ಸೆಟಪ್ ಮಾಡಿರುವಂತದ್ದು ಕಮರ್ಷಿಯಲ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ. ಈ ಸುದ್ದಿಯ ಕಾರಣಕ್ಕೆ NTPC ಗ್ರೀನ್ ಎನರ್ಜಿ ಜೊತೆಗೆ ಇರ್ಕಾನ್ ಇಂಟರ್ನ್ಯಾಷನಲ್ 2 ಕಂಪನಿಗಳು ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ವಿಪ್ರೋ ಕೂಡ ಸುದ್ದಿಯಲ್ಲಿರುತ್ತೆ, ಕಾರಣ ಕಂಪನಿ AI ಗೆ ಸಂಬಂಧಪಟ್ಟ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ. ಕ್ರೌಡ್ ಸ್ಟ್ರೈಕ್ ಜೊತೆ ಸೆಕ್ಯೂರಿಟಿ ಸರ್ವಿಸಸ್ ಗೆ ಸಂಬಂಧಪಟ್ಟಂತೆ ಪ್ರಾಜೆಕ್ಟ್ ಅನ್ನ ಮಾಡ್ಲಿಕ್ಕೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ವಿಪ್ರೋ ಲಿಮಿಟೆಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ಅಸಾಹಿ ಇಂಡಿಯಾ ಗ್ಲಾಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಗ್ಲಾಸ್ ಲೈನ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ, ಕಾರಣ ಕಂಪನಿ QIP ಲಾಂಚ್ ಮಾಡ್ತಾ ಇದೆ. ಇವತ್ತಿಂದ 844 ರೂಪೀಸ್ ಪ್ರೈಸ್ ಬ್ಯಾಂಡ್ ಅಲ್ಲಿ ಸ್ಟೇಕ್ ಸೆಲ್ ಮಾಡ್ತಾ ಇದೆ QIP, ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ ನ ಮೂಲಕ. ಅಸಾಹಿ ಇಂಡಿಯಾ ಗ್ಲಾಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ಸುದ್ದಿಯ ಕಾರಣಕ್ಕೆ ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನಂತರ ಅದಾನಿ ಎಂಟರ್ಪ್ರೈಸಸ್ ಸುದ್ದಿಯಲ್ಲಿರುತ್ತೆ, ಕಾರಣ ಕಂಪನಿಗೆ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ ನೋಡಬಹುದು. ಅದಾನಿ ಟು ಬಿಲ್ಡ್ ಸೋನ್ ಪ್ರಯಾಗ್ ಕೇದಾರ್ನಾಥ್ ರೋಪ್ ವೇ ಪ್ರಾಜೆಕ್ಟ್. ಕಂಪನಿಗೆ ರೋಪ್ ವೇ ಪ್ರಾಜೆಕ್ಟ್ ಸಿಕ್ಕಿದೆ. ಸುಮಾರು 4081 ಕೋಟಿ ಪ್ರಾಜೆಕ್ಟ್ ಇದು. ಈ 4000 ಕೋಟಿ ಆರ್ಡರ್ ನ ಕಾರಣಕ್ಕೆ ಅಥವಾ ಪ್ರಾಜೆಕ್ಟ್ ನ ಕಾರಣಕ್ಕೆ ಅದಾನಿ ಎಂಟರ್ಪ್ರೈಸಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ಸುದ್ದಿಗೆ ಅಂತ. ನಂತರ ಟ್ರಾನ್ಸ್ರೈಲ್ ಲೈಟಿಂಗ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ, ಕಾರಣ ಕಂಪನಿಗೆ ಆಫ್ರಿಕಾದಿಂದ 421 ಕೋಟಿ ಆರ್ಡರ್ ಸಿಕ್ಕಿದೆ, ಎಕ್ಸ್ಪೋರ್ಟ್ ಆರ್ಡರ್. ಈ ಸುದ್ದಿ ಕಾರಣಕ್ಕೆ ಟ್ರಾನ್ಸ್ರೈಲ್ ಲೈಟಿಂಗ್ ಕೂಡ ಸುದ್ದಿಯಲ್ಲಿರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ಎಕ್ಸ್ಪೋರ್ಟ್ ಆರ್ಡರ್ ಗೆ ಅಂತ.
ನಂತರ ಎಜಿಐ ಗ್ರೀನ್ ಪ್ಯಾಕ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಕೆಪಾಸಿಟಿ ಎಕ್ಸ್ಪಾನ್ಷನ್ ಅನೌನ್ಸ್ ಮಾಡಿದೆ. ಟೀ ಬಾಟ್ಲಿಂಗ್ ಗೆ ಸಂಬಂಧಪಟ್ಟಂತ ಕೆಪಾಸಿಟಿ ಎಕ್ಸ್ಪಾನ್ಷನ್ ಅನ್ನು ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಎಜಿಐ ಗ್ರೀನ್ ಪ್ಯಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಸಾಂಗ್ವಿ ಮೂವರ್ಸ್ ಲಿಮಿಟೆಡ್ ಕಂಪನಿ 292 ಕೋಟಿ ಆರ್ಡರ್ ನ ಪಡ್ಕೊಂಡಿದೆ. ಇಂಡಿಪೆಂಡೆಂಟ್ ಪವರ್ ಪ್ರೊಡ್ಯೂಸರ್ಸ್ ಇಂದ ಕನ್ಸ್ಟ್ರಕ್ಷನ್ ಆರ್ಡರ್ ಸಿಕ್ಕಿದೆ 292 ಕೋಟಿ. ಈ ಸುದ್ದಿ ಕಾರಣಕ್ಕೆ ಸಾಂಗ್ವಿ ಮೂವರ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ. ನಂತರ ಮಿಶ್ರಧಾತು ನಿಗಮ್ ಲಿಮಿಟೆಡ್ ಅಥವಾ ಮಿದಾನಿ ಈ ಕಂಪನಿ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ 136 ಕೋಟಿ ಆರ್ಡರ್ ಸಿಕ್ಕಿದೆ. ಈ 136 ಕೋಟಿ ಆರ್ಡರ್ ಕಾರಣಕ್ಕೆ ಮಿದಾನಿ ಕೂಡ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ. ನಂತರ ಎನ್ಸಿಸಿ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಇದಕ್ಕೂ ಕೂಡ ಒಂದು ಒಳ್ಳೆ ಸುದ್ದಿ ಬಂದಿದೆ. ಕಂಪನಿಗೆ ಬಿಹಾರಲ್ಲಿ 2090 ಕೋಟಿ ರಿಸರ್ವಾಯರ್ ಕನ್ಸ್ಟ್ರಕ್ಷನ್ ಆರ್ಡರ್ ಸಿಕ್ಕಿದೆ. ಅಂದ್ರೆ ಅಣೆಕಟ್ಟು ಕಟ್ಟುವಂತದ್ದು ಬಿಹಾರಲ್ಲಿ 2090 ಕೋಟಿ ಆರ್ಡರ್ ನ ಕಾರಣಕ್ಕೆ ಎನ್ಸಿಸಿ ಲಿಮಿಟೆಡ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ಒಳ್ಳೆ ಸುದ್ದಿಗೆ ಬರುತ್ತೆ ಅಂತ. ನಂತರ ಜಾನ್ ಕಾಕ್ರೆಲ್ ಇಂಡಿಯಾ ಲಿಮಿಟೆಡ್ ಈ ಕಂಪನಿ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ ಟಾಟಾ ಸ್ಟೀಲ್ ಇಂದ ಒಂದು ಆರ್ಡರ್ ಸಿಕ್ಕಿದೆ. 80 ಕೋಟಿ ಆರ್ಡರ್ ಟಾಟಾ ಸ್ಟೀಲ್ ಇಂದ ಜಾನ್ ಕಾಕ್ರೆಲ್ ಗೆ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಜಾನ್ ಕಾಕ್ರೆಲ್ ಲಿಮಿಟೆಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಅಂತ. ನಂತರ ಕಾನ್ಕಾರ್ಡ್ ಕಂಟ್ರೋಲ್ ಸಿಸ್ಟಮ್ಸ್ ಲಿಮಿಟೆಡ್ ಕಂಪನಿಗೆ ಕವಚ್ ಆರ್ಡರ್ ಸಿಕ್ಕಿದೆ. ಕವಚ್ ಅಂದ್ರೆ ನಿಮಗೆ ಗೊತ್ತಿರಬಹುದು ರೈಲ್ವೆ ಸೇಫ್ಟಿ ಸಿಸ್ಟಮ್ಸ್ ನ ಆರ್ಡರ್ ಇದು. ಕಾನ್ಕಾರ್ಡ್ ಕಂಟ್ರೋಲ್ ಸಿಸ್ಟಮ್ಸ್ ಗೆ ಈ ಕವಚ್ ಆರ್ಡರ್ ಸಿಕ್ಕಿದೆ ರೈಲ್ವೇಸ್ ಇಂದ. ಕೆಲವು ಕಂಪನಿಗಳು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ. ಅದರಲ್ಲಿ ನನಗೂ ಗೊತ್ತಿರಲಿಲ್ಲ ಕಾನ್ಕಾರ್ಡ್ ಕಂಟ್ರೋಲ್ ಸಿಸ್ಟಮ್ಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ. ಇವತ್ತು ಸುದ್ದಿ ಬಂದಿದೆ ಕವಚ್ ಗೆ ಸಂಬಂಧಪಟ್ಟಂತ ಆರ್ಡರ್ ಸಿಕ್ಕಿದೆ ಅಂತ. ಹಾಗಾಗಿ ಕಾನ್ಕಾರ್ಡ್ ಕಂಟ್ರೋಲ್ ಸಿಸ್ಟಮ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಅಂತ. ನಂತರ ಆರ್ಎಸಿಎಲ್ ಗೇರ್ ಟೆಕ್ ಈ ಕಂಪನಿ ಆಟೋ ಸ್ಪೇರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಜರ್ಮನಿಯ ARRK ಕಂಪನಿಯ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಇ ಮೊಬಿಲಿಟಿ ಹಾಗೂ ಆಟೋಮೋಟಿವ್ ಸೊಲ್ಯೂಷನ್ಸ್ ನ ಅಡ್ವಾನ್ಸ್ ಲೆವೆಲ್ ಗೆ ತಗೊಂಡೋಗ್ಲಿಕ್ಕೆ. ಈ ಸುದ್ದಿ ಕಾರಣಕ್ಕೆ ಆರ್ಎಸಿಎಲ್ ಗೇರ್ ಟೆಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಸ್ಟಾಕ್ ಅನ್ನು ಇವತ್ತು ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ ಝೈಡಸ್ ಲೈಫ್ ಸೈನ್ಸಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಒಂದು ಹೊಸ ಮೆಡಿಸಿನ್ ಲಾಂಚ್ ಮಾಡಿದೆ. ಅದರಲ್ಲೂ ಪೆಟ್ಸ್ ಅಲ್ಲಿ ಬಳಸುವಂತಹ ಮೆಡಿಸಿನ್ ಇದು ಸಾಕು ಪ್ರಾಣಿಗಳಿಗೆ ಬಳಸುವಂತದ್ದು. ಆರ್ಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಯುರಿನರಿ ಟ್ರಾಕ್ಷನ್ಸ್ ಗೆ ಸಂಬಂಧಪಟ್ಟಂತ ಮೆಡಿಸಿನ್. ಈ ಮೆಡಿಸಿನ್ ಲಾಂಚ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ. ಜೊತೆಗೆ ಇದು ಝೈಡಸ್ ಲೈಫ್ ಸೈನ್ಸ್ ನ ಮೊದಲ ಜನರಿಕ್ ಮೆಡಿಸಿನ್. ಈ ಸುದ್ದಿಯ ಕಾರಣಕ್ಕೆ ಝೈಡಸ್ ಲೈಫ್ ಸೈನ್ಸಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ ಗಾಡ್ಫ್ರೇ ಫಿಲಿಪ್ಸ್ ಇಂಡಿಯಾ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಹಿಂದೆ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು. ಇವತ್ತು ಎಕ್ಸ್ ಡೇಟ್ ಆಗಿರುತ್ತೆ. 2:1 ರೇಷಿಯೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು. ಅಂದ್ರೆ ಒಂದು ಶೇರ್ ಇದ್ರೆ 2 ಶೇರ್ಗಳನ್ನ ಬೋನಸ್ ಆಗಿ ಕೊಡುವಂತ ನಿರ್ಧಾರವನ್ನು ಮಾಡಿತ್ತು. ಇವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಡಿವೈಡೆಡ್ ಬೈ 3 ಆಗುತ್ತೆ. ಯಾಕೆಂದ್ರೆ ಕಂಪನಿ ಒಂದು ಶೇರಿಗೆ 2 ಶೇರ್ಗಳನ್ನ ಬೋನಸ್ ಆಗಿ ಕೊಡ್ತಾ ಇದೆ. ಅಂದ್ರೆ ಒಂದು ಶೇರ್ ಇದ್ರೆ 3 ಆಗುತ್ತೆ, 10 ಇದ್ರೆ 30 ಆಗುತ್ತೆ, 100 ಇದ್ರೆ 300 ಶೇರ್ಗಳಾಗುತ್ತೆ. ಈ ರೀತಿಯ ರೇಷಿಯೋದಲ್ಲಿ ಕಂಪನಿ ಬೋನಸ್ ಕೊಡ್ತಿದೆ. ಹಾಗಾಗಿ ಇವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ನಿಮಗೆ ಅಡಿಷನಲ್ ಶೇರ್ಗಳು ಕ್ರೆಡಿಟ್ ಆಗಿರೋದಿಲ್ಲ. ಹಾಗಾಗಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನೆಗೆಟಿವ್ ತೋರಿಸಬಹುದು. ಬಟ್ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ. ಯಾಕಂದ್ರೆ ಒನ್ಸ್ ಅಡಿಷನಲ್ ಶೇರ್ಗಳು ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಅಲ್ಲಿವರೆಗೂ ನೆಗೆಟಿವ್ ತೋರಿಸಬಹುದು. ಬಟ್ ಭಯ ಪಡುವಂತದ್ದೇನಿಲ್ಲ. ಇದು ಕಾರ್ಪೊರೇಟ್ ಆಕ್ಷನ್ ನ ಕಾರಣಕ್ಕೆ ಆಗ್ತಿರುವಂತ ಅಡ್ಜಸ್ಟ್ಮೆಂಟ್ ಅಷ್ಟೇ. ಸ್ವಲ್ಪ ದಿನ ವೈಟ್ ಮಾಡಿದ್ರೆ ಅಡಿಷನಲ್ ಶೇರ್ಗಳು ಕ್ರೆಡಿಟ್ ಆಗುತ್ತೆ. ಆಗ ಪ್ರೈಸ್ ಅಡ್ಜಸ್ಟ್ ಕೂಡ ಆಗುತ್ತೆ. ನಂತರ KRBL ಲಿಮಿಟೆಡ್ ನಿನ್ನೆ ಈಗಾಗಲೇ ಕಂಪನಿ 9.5% ಬಿದ್ದಿದೆ. ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು. ಕಂಪನಿಯ ಇಂಡಿಪೆಂಡೆಂಟ್ ಡೈರೆಕ್ಟರ್ ರಾಜೀನಾಮೆ ಕೊಟ್ಟಿದ್ರು. ಕೆಲವೊಂದು ಸಮಸ್ಯೆಗಳನ್ನ ನೋಟ್ ಮಾಡಿದ್ರು ಅವರು ತಮ್ಮ ರೆಸಿಗ್ನೇಷನ್ ಅಲ್ಲಿ. ಹಾಗಾಗಿ KRBL ಲಿಮಿಟೆಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಿನ್ನೆ ಅಂತೂ ಡೌನ್ ಇತ್ತು, ಇವತ್ತು ಕೂಡ ಅಬ್ಸರ್ವ್ ಮಾಡಬಹುದು. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನಾವು ನೋಡಬಹುದು ಅಂತ ರಿಯಾಕ್ಷನ್ ಏನಿಲ್ಲ. ಅಂದ್ರೆ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಸುದ್ದಿಗಳು ಬಂದಿದ್ದಾವೆ. ಬಟ್ ಸ್ಟಿಲ್ ಗಿಫ್ಟ್ ನಿಫ್ಟಿಯಲ್ಲಿ ರಿಯಾಕ್ಷನ್ ಇಲ್ಲ. ಅದಕ್ಕೆ ಕಾರಣ ಕೂಡ ಇರಬಹುದು. ನಾನು ಹೇಳಿದ್ನಲ್ಲ, ಪೀಟರ್ ನವಾರ್ ಅವರು ಒಂದ್ ಕಡೆ ಅಟ್ಯಾಕ್ ಮಾಡ್ತಾರೆ, ಇನ್ನೊಂದ್ ಕಡೆ ಟ್ರೇಡ್ ಡೀಲ್ ನೆಗೋಸಿಯೇಷನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅನ್ಸರ್ಟನಿಟೀಸ್ ಎದ್ದು ಕಾಣ್ತಾ ಇದೆ. ಏನೇ ಬಹುಶಃ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರದೇ ಇರಬಹುದು. ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಬಹುದು. ಸದ್ಯದ ಮಟ್ಟಿಗೆ 23 ಪಾಯಿಂಟ್ಸ್ ಡೌನ್ ಅಲ್ಲಿ ಇದೆ. ಬಟ್ ಫ್ಲಾಟಿಶ್ ಅಂತಾನೆ ಹೇಳ್ಬೋದು. ಇದನ್ನ ಬಹುಶಃ 20 ಪಾಯಿಂಟ್ಸ್ ಮೇಲೆ ಅಥವಾ ಕೆಳಗಡೆ ಓಪನ್ ಆಗೋ ಲಕ್ಷಣ ಆಸ್ ಆಫ್ ನಾವು ಕಾಣ್ತಾ ಇದೆ ಗಿಫ್ಟ್ ನಿಫ್ಟಿ. ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಚೆನ್ನಾಗಿದೆ. ಸ್ಟ್ರೈಟ್ ಟೈಮ್ಸ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನೆಲ್ಲ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಏಷ್ಯನ್ ಮಾರ್ಕೆಟ್ಸ್ ಇಂದ ಪಾಸಿಟಿವ್ ಟ್ರೆಂಡ್ ಇದೆ. ಬಟ್ ಗಿಫ್ಟ್ ನಿಫ್ಟಿಯಲ್ಲಿ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. 0.27% 67.62 ಗೆ ಹೋಗಿದೆ. ಗೋಲ್ಡ್ ಫ್ಲಾಟಿಶ್ ಇದೆ ಇವತ್ತು. ಇನ್ನು ಡೌ ಜೋನ್ಸ್ ಫ್ಯೂಚರ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಅಂದ್ರೆ ಇಲ್ಲೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಓವರ್ ಆಲ್ ಫ್ಲಾಟಿಶ್ ಇಂಡಿಕೇಶನ್ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಓಪನಿಂಗ್ ಇಂತೂ ಕ್ಲೋಸಿಂಗ್ ಇಂಪಾರ್ಟೆಂಟ್. ನೋಡೋಣ ಯಾವ ರೀತಿ ಇರುತ್ತೆ ಇವತ್ತಿನ ಕ್ಲೋಸಿಂಗ್ ಅಂತ. ಸರಿಗಳಿರಿ,
ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ SNK ಗೆಳೆಯರ ಬಳಗ ಚಾನಲ್ ನ ವಿಡಿಯೋನ ನೋಡಿದ್ರೆ ಓಕೆ, ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ. ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಅದನ್ನು ಕೂಡ ಫಾಲೋ ಮಾಡಬಹುದು. ಸರಿ ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.